ಇಷ್ಟು ಕೊಡದ ಜನರು ಇಷ್ಟು ಸಂಖ್ಯೆ ಹೇಳದ ಅರೆ ಮಾನವ ಮಾಡಿದ್ರೆ ಚುನಾವಣೆ ಆಯೋಗಗಳಿಗೆ ವಿದೇಶದಲ್ಲಿ ಹೆಂಗ್ ಕೊಡ್ತಾರ ಗಂಟಾಗಿ ಬರ್ತಾನೆ ವಿಮಾನದಲ್ಲಿ ಬರ್ಬೇಕು ಇಲ್ಲ ಅರಣ್ಯದಲ್ಲಿ ಬರ್ಬೇಕು ಗಡಿ ರಕ್ಷಣೆ ಇಲ್ಲ ನಮ್ದು ಅಲ್ಲಿ ಕಾಲ ಅಲ್ಲೇ ಅವ್ರಿಗೆ ತಗೋಕ್ಕಾಗಲ್ಲ ಅವ್ರ್ಯಾರು ಇಬ್ರು ಮೂರು ಒಂದು ಹಿಡೀರಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ ಪೊಲೀಸ್ ಇಲಾಖೆ ಮಾಡಿ ಆ ಕೆಲಸ ಯಾರು ವಿಜೇಶ್ವರದ್ರು ಅವ್ರು ಹಿಡಿದು ಹಾಕಿದ ಜೈಲಿಗೆ ಯಾರು ಬೇಡ ಈ ದೇಶದ ಮೂಲ ನಿವಾಸಿಗಳು ಹೆಸರು ತಪ್ಪಾಗೈತಂದ್ರ ಹೆಚ್ಚು ಕಮ್ಮಿ ನಮ್ಮನ್ನು ಓದಿಂದ ಡಿಲೇಟ್ ಮಾಡಿ ಅಪ್ಪಪ್ಪ ಅನಾಥ ಮಾಡಿತ್ತು ನಿಮಗೆ ಯಾರು ಹಾಕ್ಬೇಕು ಅದಕ್ಕೆ ಈ SIR ಅನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಪಟ್ಟು ಮನೆಯನ್ನು ಮಾಡಿ SIR ಇರ್ತಕ್ಕಂಥ ಈ ಕ್ಷುಲ್ಲಕ ಅಂಶಗಳನ್ನ ತೆಗೆದುಹಾಕಬೇಕು. ನೀವು ನಮ್ಮ ರಾಜ್ಯದ ಒಳಗಡೆ ಬಂದು ಈ ಚುನಾವಣಾ ಪ್ರಕ್ರಿಯೆ ಮಾಡಬೇಕಂದ್ರೆ ಅದನ್ನು ನೀವು ತೆಗೆದುಹಾಕಬೇಕಂತ ಮೊದಲನೇ ಒತ್ತಾಯ ಮಾಡಬೇಕು ರಾಜ್ಯ ಸರ್ಕಾರ. ಹೇಗೆ ಕರ್ನಾಟಕದ ಚುನಾವಣೆ ಆಯೋಗ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಈಗಲೇ BL1 ನೇಮಿಸಿ BL2 ನೇಮಿಸಿ ಏನೆಲ್ಲ ಅಕ್ಷರ ತಮ್ಮನ್ನು ತಿಳಿಸಿ ಕರ್ನಾಟಕ ಸರ್ಕಾರದಿಂದ ಒಂದು ID ಕಾರ್ಡ್ ಕೊಡಿ. ಬರಲಿ ಕೇಂದ್ರ ಚುನಾವಣೆ ಆಯೋಗ ನನಗೆ ಲೈಕ್ ಆಲ್ಟರ್ನೇಟಿವ್ ಅಂತ ತೋರಿಸಿ ನಮ್ಮನ್ನ ಮತ ರಕ್ಷಣೆ ಮಾಡ್ಕೋಬಹುದು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನೀವು ಸರ್ಕಾರ ಜಾಗೃತಿಯಿಂದ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಸಾವಿರಾರು ಒತ್ತಡ ಇರ್ತಾವೆ, ನಿಮ್ಮನ್ನಾಗ ಬಿಡಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಚುನಾವಣೆ ಆಯೋಗಕ್ಕೂ ಎಚ್ಚರಿಕೆ ಕೊಡಬೇಕು. ಕರ್ನಾಟಕ ಸರ್ಕಾರದ ಚುನಾವಣೆ ಆಯೋಗಕ್ಕೂ ನಾವು ಎಚ್ಚರಿಕೆ ಕೊಡಬೇಕು. ಅದಕ್ಕೆ ನಾವೇನ್ ತೀರ್ಮಾನ ಮಾಡಿದ್ವಿ, ಎದ್ದೇಳು ಕರ್ನಾಟಕದವರು ಬಹಳ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ದೊಡ್ಡ ದೊಡ್ಡ ಲೇಡಿಗೆ ಗೊತ್ತಿಲ್ಲ ರಮಣ ಅಂತಂದ್ರೆ ನಿನ್ನೆ ಅದರ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಇಡೀ ವಾರ್ಡ್ ಮುಖಾಂತರ BL2 ಅಂತೇಳಿ 15 ದಿನದಿಂದ ಆಲ್ರೆಡಿ ನಮ್ಮ ಗೋಳಿಬಸಪ್ಪರ ಬ್ಲಾಕ್ ಅಧ್ಯಕ್ಷರು ಆ ಕೆಲಸವನ್ನ ಕಾರ್ಯನಿರ್ವಹಿಸ್ತಾರ. ಗ್ಯಾರಂಟಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ರಾಮಣ್ಣರಾಗಿರ್ಬೋದು, ದೇವೇಂದ್ರಪ್ಪರಾಗಿರ್ಬೋದು, ಆಲ್ರೆಡಿ ಯಾರ್ಯಾರು ಪುರಸಭೆ ಮೆಂಬರ್ಗಳು ಅದರ ಅವರೆಲ್ಲ ಆಲ್ರೆಡಿ ಒಂದೊಂದು ವಾರ್ಡಿನಿಂದ 2 BL2 ಅನ್ನೋ ಒಂದು ಹೆಸರನ್ನ ಆಲ್ರೆಡಿ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಕೂಡ ಅವ್ರ ಹತ್ರ ಹೇಳ್ತೀನಿ. ನಾವು ಕೂಡ ನಾನು ಯಶೋಧ ನೀವು ನಮ್ಮನ್ನು ಕೂಡ ನಿಮ್ ಜೊತೆ ಕರ್ಕೊಳ್ಳಿ, ನಮ್ಮ ಮಹಿಳಾ ಪ್ರತಿನಿಧಿಗಳನ್ನು ಕೂಡ ಬಳಸ್ಕೊಳ್ಳಿ, ನಾವು ಕೂಡ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಮೊನ್ನೆ ಆಲ್ರೆಡಿ ಇಲ್ಲೇ 9ನೇ ವಾರ್ಡಿಂದ ಫೋನ್ ಬಂದಿತ್ತು ನಮ್ಮ ಸ್ನೇಹಿತರವರು. ಅಕ್ಕ ಆಲ್ರೆಡಿ BL ಬಂದು ಸರ್ವೆ ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಮಾಡಿ ಆಲ್ರೆಡಿ ಮುಖ್ಯತೆ ಅಂತ ಹೇಳಿ ಹಿಂದೆಲ್ಲ ಅವ್ರಿಗೆ ಕಾನ್ಫರೆನ್ಸ್ ಫೋನ್ ತಗೊಂಡು ನೀವು ಯಾವ ರೀತಿ ಮಾಡ್ತೀರಿ, ಆ ಭಾಗಕ್ಕೆ ಹೋದ್ರಿ ಅಂತಂದ್ರೆ ವಾರ್ಡ್ ಮೆಂಬರ್ಗಳಿಗೆ ಕೇಳಿ, ಇಲ್ಲ ಅಂದ್ರೆ ವಾರ್ಡ್ ಲೀಡರ್ಗಳು ಕೇಳಿ, ನಮ್ಮಂತ ಕೇಳಿ. ಅಲ್ಲಿ ನಾವು ಒಂದು 4-5 ಜನ ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಜೊತೆ ಮಾಡ್ತೀವಿ, ಕರ್ಕೊಂಡು ಸರ್ವೆ ಮಾಡಿ. ಯಾವುದೇ ಕಾರಣಕ್ಕೆ ಯಾಕಂದ್ರೆ 9ನೇ ವಾರ್ಡು ಕಾಂಗ್ರೆಸ್ ವಾರ್ಡ್, ಅದು ಕಾಂಗ್ರೆಸ್ ವಾರ್ಡಲ್ಲಿ 19 ಸರ್ವೆ ಮಾಡಿ ಮುಗಿದೋದಕ್ಕೆ ಅನ್ನೋದಿದೆ. ಅಷ್ಟು ಮಟ್ಟಿಗೆ ನ್ಯಾಯ ಇರುವುದು ಅದು ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆ ಗೊತ್ತಿಲ್ಲಂದ್ರೆ ನಮ್ಮ ವಾರ್ಡಲ್ಲೇ ಸರ್ವೆ ಮಾಡಿ ಆಗೈತಿ ಅನ್ನೋದು ಯಾವ ಲೆಕ್ಕ ನೋಡ್ರಿ. ನಾನ್ ಪಕ್ಷದಿಂದ ಬರ್ತೀನೋ ಅಥವಾ ಊರ್ ಜನರಲ್ ಕರ್ಕೊಂಡು ನಿಮ್ ಜೊತೆಗೆ ನಿಮ್ ಎದುರಿಗೆ ಹೋರಾಟ ಬರ್ತೀನಿ, ನಾನು ಯಾವ ಆಫೀಸನ್ನು ನೋಡೋದಿಲ್ಲ ಅಂತ ಹೇಳಿ ಮೊನ್ನೆನೆ ಹಾಗೆ ವಾಕಿಂಗ್ ಔಟಿಂಗ್ ಮಾಡಿದ್ದೀನಿ. ಆಯ್ತು ಮೇಡಮ್, ಈಗ ಮತ್ತೊಂದ್ಸರಿ ಪರಿಶೀಲನೆ ಮಾಡಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು. ನೀವು ಆ ವಾರ್ಡಿಗೆ ಯಾವ್ದೇ ವಾರ್ಡಿಗೆ ಹೋಗ್ಬೇಕಾದ್ರೆ ನಾನು ಗಮನಕ್ಕೆ ತರಬೇಕು. ಅಲ್ಲಿರ್ತಕ್ಕಂಥ BLಗಳು ಜೊತೆಗೆ ನಾವು ಆ ವಾರ್ಡಿಗೆ ಸಂಬಂಧಪಟ್ಟಂತ ಲೀಡರ್ಸ್ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಹುಡುಗಿಯರ ಜೊತೆ ಮಾಡ್ತೀವಿ, ಅವ್ರು ಕರ್ಕೊಂಡು ಸರ್ವೆ ಮಾಡ್ರಿ. ಇವತ್ತು ಪುರಸಭೆ ಅಷ್ಟೇ 27 ಪುರಸಭೆ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲಿ ಕೂಡ ಮೆಂಬರ್ ಆಗಿರ್ಬೋದು, ನಮ್ಮ ಪಕ್ಷದ ನಾಯಕರಿದ್ದಾರೆ, ನಮ್ಮ ಪಕ್ಷದ ಹುಡುಗರ ಹೆಣ್ಮಕ್ಳಿದ್ದಾರೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಎಷ್ಟು ಅನ್ಯಾಯ ಆಗ್ತದೆ, ಕೂಲಿಗೆ ಕೊಡ್ತಾರೆ ಇವರು. ಅವ್ರು ಒಂದ್ಸರಿ ಹೆಸರು ಓದಿಸುತ್ತೆ ಬೇಜಾರು ಇಲ್ಲ ಅಂತ ಬರ್ಕೊಂಡ್ಬಿಡ್ತಾರೆ. ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ
ನಮ್ಮ ಗ್ರಾಮೀಣ ಭಾಗದ ಜನರೇ ನಾವು ಇವತ್ತು ವೋಟಿಂಗ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲಂಗೆ ಇರೋದು. ಯಾಕಂದ್ರೆ ಅವ್ರು ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿದ್ಯಾವಂತರು ತಮಗೆ ಏನ್ ಬೇಕು ಅದನ್ನೆಲ್ಲ ಮನೆಗೆ ತರಿಸ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾರೆ. ನಾವು ಕಾಂಗ್ರೆಸ್ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು SC ST ನಿಜವಾಗಿ ಹೇಳ್ಬೇಕಂದ್ರೆ ವಿದ್ಯೆ ಇದ್ರೆ ನಾವುಗಳು ಕಾಂಗ್ರೆಸ್ ಪಕ್ಷದವರು ಬಹಳ ಕಡಿಮೆ ಇರೋರು. ಹಾಗಾಗಿ ನಾವು ಬಲಿಪಶ ಆಗ್ತಾ ಇರೋದೇ ನಾವು. ಈಗ ಅಣ್ಣವ್ರು ಹೇಳ್ದಂಗ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನ ನಿಲ್ಲಿಸಲ್ಲ. ಅಣ್ಣವ್ರು ಎಲ್ಲಿವರೆಗೆ ಹೋರಾಟ ಮಾಡ್ತಾರೆ ಅಲ್ಲಿವರೆಗೂ ಸಹ ಅವ್ರ ಜೊತೆಯಲ್ಲಿ ಇರ್ತೀವಿ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಭೀಮನಾಯಕ್ ಸರ್ ಅವರ ಆದೇಶ, ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಎಲ್ಲ ಪುರಸಭೆ ಮೆಂಬರ್ಗಳು, ಅಧ್ಯಕ್ಷರು ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾವು ಖಂಡಿತವಾಗ್ಲೂ ಈ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ. ಯಾವ್ದಾದ್ರು ಓಟು ಡಿಲೀಷನ್ ಮಾಡೋದಾಗಿರ್ಲಿ ಅಥವಾ ಚೇಂಜ್ ಮಾಡೋದಾಗಿರ್ಲಿ ಏನಾದ್ರೂ ಮಾಡಕ್ ಹೋದ್ರೆ ಅದನ್ನ ನಿಮ್ ಮಾತಿಗೆ ಅವ್ರು ಬಗ್ಗಿಲ್ಲ ಅಂತಂದ್ರೆ ಅದನ್ನ ಗಮನಕ್ಕೆ ತಮ್ಮರಿ. ತಹಸೀಲ್ದಾರ್ ಅವರ ಗಮನಕ್ಕೆ ನಾವು ತಂದು ಸರಿಪಡಿಸ್ತೀವಿ, ಅಲ್ಲೇ ಆಗಿಲ್ಲ ಅಂದ್ರೆ DC ಅವರ ಗಮನಕ್ಕೆ ನಾವು ತರ್ತೀವಿ ಅನ್ನುವಂತ ಮಾತನ್ನು ನಮ್ಮ BLA 2ಗಳಿಗೆ ಈಗಾಗಲೇ ನಮ್ಮ ಭೀಮನಾಯಕ್ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಬೂತಿಗೂ BLA 2ಗಳನ್ನು ನೇಮಕ ಮಾಡಿ ಅಲ್ಲಿ BLOಗಳ ಹತ್ರ ಇಲ್ಲೇನ್ ನಮ್ಮ ಮತದಾರ ಪ್ರತಿಯೊಬ್ಬ ಯಾರೊಬ್ಬ ಮತದಾರನ ಮತ ಕಳುವಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ಒಂದು ಹೋರಾಟವನ್ನು ನಾವು ಆಲ್ರೆಡಿ ಶುರು ಮಾಡಿದ್ವಿ. ಉದ್ದೇಶ ಕಾರ್ಯ ಉದ್ದೇಶ ಕಾರ್ಯ ಇವತ್ತು ಮತದಾನ ಅನ್ನೋದು ಇವತ್ತು ಪ್ರಜಾಪ್ರಭುತ್ವದ ಒಂದು ಅಡಿ. ಪ್ರಜಾಪ್ರಭುತ್ವ ಅಂದ್ರೆ ಮತದಾನ. ಯಾಕಂದ್ರೆ ಮತದಾನ ಮುಖಾಂತರ ನಾವು ದೇಶದ ಆಯ್ಕೆ ಮಾಡಿದ್ದೀವಿ, ಸರ್ಕಾರಗಳು ಆಯ್ಕೆ ಮಾಡಿದ್ದೀವಿ. ನಮಗೆ ಮತದಾನ 1950ರಲ್ಲಿ ಜನವರಿ 26ನೇ ಸಂವಿಧಾನದ ರಚನೆಗೊಂಡು ಅವತ್ತೇ ಪ್ರತಿಯೊಬ್ಬರಿಗೆ ಮತದಾನ ಹಕ್ಕನ್ನು ಅವತ್ತು ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟವರು. ಅವತ್ತು 21ನೇ ವರ್ಷಕ್ಕೆ ಎಲ್ಲರಿಗೂ ಮತದಾನ ಕೊಟ್ಟರು. ಅದರಲ್ಲಿ ನಮ್ಮಲ್ಲಿ ಹೆಣ್ಮಕ್ಳು ಬಂದಿಲ್ಲ. ಬೇರೆ ಬೇರೆ ದೇಶ ನ್ಯೂಜಿಲೆಂಡ್ ದೇಶ, ನ್ಯೂಜಿಲೆಂಡ್ ಅನ್ನೋ ದೇಶ ಐತಿ. ಅದು 1972ರಲ್ಲೇ ಮಹಿಳೆಯರಿಗೆ ಮತದಾನ ಕೊಡ್ತು. ಆದ್ರೆ ನಮ್ಮ ಸಂವಿಧಾನ 1950ರಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ 20 ವರ್ಷ ಯಾರಾಗೈತೆ ಅವರಿಗೆ ಮತದಾನ ಹಕ್ಕನ್ನು ಕೊಟ್ಟಿದೆ. ಅದ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಅದನ್ನ 20ರಿಂದ 18 ವರ್ಷ ಮಾಡಿದರು. 18 ವರ್ಷ ಮಾಡಿದ್ರೆ ಯುವಕರಿಗೆ ದೇಶದ ಬಗ್ಗೆ, ಜನರ ಬಗ್ಗೆ, ಸಮಸ್ಯೆ ಅಂತ ಅರಿವಾಗಿದ್ದರೆ ತಮ್ಮ ಬೇಕಾದಂತ ಜನರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಅವರಿಟ್ಟು ಇವತ್ತು ಪ್ರಜಾಪ್ರಭುತ್ವ ಇವತ್ತು ಅಧಿಕಾರಿಗಳಲ್ಲಿ ಹೊರಟ ಇದ್ರೆ ಇವತ್ತು ಯಾಕಂದ್ರೆ ಇವತ್ತು ಯಾರು ಮೆಜಾರಿಟಿ ಅವರ ಸರ್ಕಾರ ಮಾಡತಕ್ಕಂಥ ಅವಕಾಶಗಳಿಂದ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ತಿರ ಇದ್ದಷ್ಟೊತ್ತಿಗೆ 1 ಕೋಟಿ ಮತಗಳನ್ನ ಅವರನ್ನ ರಿಲೀಫ್ ಮಾಡಿದ್ರು. ಆದ್ರಿಂದ ನಾವು ಹೇಳಿದ್ರು ಈ ಮತದಾರರ ಹಕ್ಕನ್ನು ಪ್ರತಿಯೊಬ್ಬರ ಪಾಲನೆ ಮಾಡಬೇಕಾಗಿದೆ. ಈ ಮತದಾರರ ಪರಿಷ್ಕರಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕಾಗಿದೆ. ಮತದಾರರು ಯಾವ ಬಂದು ಹೋದಾದ್ರೂ ನೋಡಿಕೊಂಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲ, ನಾನಂತಲ್ಲ, ನೀವು ತಲೆ ಎಲ್ಲರಲ್ಲೇ ಭಾಗ ಬರುವಂತ ಹೇಳ್ತಾ ಒಂದು ಮಾತಾಡೋ ಇಲ್ಲಿ ನನಗೆ ಬಹಳ ಸ್ಪಷ್ಟವಾಗಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಶಕ್ತಿ ಯಾವುದಂತಂದ್ರೆ ಅದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ 34 ಜನ ಮಂತ್ರಿಗಳಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ. ಇವರು ಬಹಳ ಸ್ಪಷ್ಟವಾಗಿ ಈ SIR ಮುಖಾಂತರ ಇಲ್ಲಿ ಓಟ್ ಕಲಿತಕ್ಕಂಥ ಒಂದು ಸಂಚಯನ ಮಾಡಿರೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅದರ ವಿರುದ್ಧ ನಾವೆಲ್ಲ ಜಾಗೃತರಾಗಿಟ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ಹಾಗೆ ನಮ್ಮ ದೊಡ್ಡಸಪ್ಪನವರು ಹೇಳಿದ್ರು, ನಮ್ಮ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನಂತಂದ್ರೆ ಈ BJP ಅವರು ಏನ್ ಮಾಡಿದ್ದಾರೆ, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ BLAಗಳನ್ನು ನೇಮಕ ಮಾಡಿದ್ದಾರೆ. ಆ BLAಗಳು ಹೆಂಗ್ ವಾದ ಮಾಡ್ತಾರೆ, ನಾನು ಸ್ಪಷ್ಟವಾಗಿ ನಾನು ಕೇಳಿದ್ದೀನಿ, ನಮ್ಮೂರಲ್ಲೇ ಕೇಳಿದ್ದೀನಿ. ಅದೇ ನುಸುಳುಕೋರರು ಅಂತ ಕೇಳ್ತಾರೆ. ನುಸುಳುಕೋರರು ಇಲ್ಲಿ ನಮ್ಮ ಹಗರಣಿ ಅಂತ ಇಟಾಪಿ ಸರೋವರಗಳು ನುಸುಳುಕೋರರನ್ನ ನಾವು ಯಾರು ಪ್ರತಿನಿಧಿ ಸಾಕಿಲ್ಲ ಅಂದ್ರೆ ಅದು ಹೆಂಗಿರ್ತಕ್ಕಂಥ ಸೌಖ್ಯವೇ ಅಂತಂದ್ರೆ ನಿರ್ದಿಷ್ಟವಾಗಿ ಇಂಥ ಒಂದು ಧರ್ಮವನ್ನ, ಇಂಥ ಒಂದು ಜಾತಿಯನ್ನ ದೂರ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ ನಡ್ತಾ ಇದೆ. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ತಾಲೂಕು ಸಮಿತಿಯವರು, ಜಿಲ್ಲಾ ಸಮಿತಿಯವರು ಇದನ್ನ ಪಠ್ಯ ಮಾಡಿ ಅರ್ಥ ಮಾಡಿಕೊಂಡು ಅವರು ಕೂಡ ಪಕ್ಷದ ವತಿಯಿಂದ ಬೂತ್ ಮಟ್ಟದಲ್ಲಿ BLAಗಳನ್ನು ನೇಮಕ ಮಾಡಿ ಅವರಿಗೆ ಯಾವುದೇ ಓಟು ತಪ್ಪಿ ಹೋದಾಗ ಹೋಗೋ ಹಾಗೆ ಅವರಿಗೆ ಜಾಗೃತಿ ವಹಿಸಬೇಕಾಗ್ತಕ್ಕಂಥ ಜವಾಬ್ದಾರಿ ನಾವು ಒಪ್ಪಿಕೊಳ್ಳಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಕೆಲವರು ತಮಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ನಾಯಕರ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ನಮ್ಮ ಹಿರಿಯರು ಈಗ ಹೇಳಿದಾಗೆ ಬಹಳ ಉಗ್ರವಾಗಿರ್ತಕ್ಕಂಥ ಮಟ್ಟದಲ್ಲಿ ಇದು ಹೋರಾಟ ಆಗಬೇಕು. ಇನ್ನು ಹಿಂದಿನ ಎಲ್ಲ ರಾಜ್ಯಗಳಲ್ಲಿ ಆಗುತ್ತೆ, ನಮ್ಮ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು
ಕೂಡ ಇನ್ನು ಬಹಳಷ್ಟು ಈ ಕಂಪ್ಯೂಟರ್ಗಳಿಗೆ ಹೋಗ್ತಕ್ಕಂತ ಸಮಯ ನಮ್ಮ ರೈತಾಪಿ ವರ್ಗದವರಿಗಾಗಿರ್ಲಿ ಸಾರ್ವಜನಿಕರಿಗೆ ಆಗಲ್ಲ. ಹಾಗಾಗಿ ನಾವು ಬಹಳ ಜಾಗೃತೆಯಿಂದ ನಾವು ನಮ್ಮ ಜನರಿಗೆ ತಿಳಿಯುವ ಮುಖಾಂತರ ಈ ಒಂದು ಹೋರಾಟ ಉಗ್ರವಾಗಿ ನಡೆಯಬೇಕು. ಜೊತೆಗೆ ಮತದಾರ ಪಟ್ಟಿಯಲ್ಲಿ ನಮ್ಮ ಯಾವುದೇ ಮತಗಳು ಹೋಗಲಾರದಂತೆ ನಾವು ಜಾಗೃತಿಯನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ನನ್ನ ಬೆಂಬಲ ಇದೆ. ಜೊತೆ ನಾವೆಲ್ಲ ಕನ್ನಡಪರ ಸಂಘಟನೆಗಳ ಜೊತೆ ಇರ್ತೀವಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನಾಡಬೇಕು. ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಈ ಗೊಂದಲಕ್ಕೆ ತೆರೆಯನ್ನು ಎಳೆಯಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಈಗ ಇರ್ತಕ್ಕಂಥ ನಮ್ಮ ಸರ್ಕಾರವೇ ನಮಗೆ ಈ ಒಂದು SIR ಯಶಸ್ವಿಯಾಗಿ ನಾವು ಯಾವುದೇ ಮತಗಳ ತನ ಹಾಕಬಾರ್ದು, ಮತಗಳು ಡಿಲೀಟ್ ಆಗಬಾರ್ದು, ಆ ರೀತಿಯಾಗಿ ನಾವು ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥ ಒಂದು ಉತ್ತಮ ಆಲೋಚನೆಯೊಂದಿಗೆ BLA 2ಗಳನ್ನ ಪ್ರತಿ ಒಂದು ಬೂತ್ಗೆ ಒಬ್ಬೊಬ್ಬ BLA 2 ಅನ್ನ ನೇಮಕ ಮಾಡುವ ಮೂಲಕ ಆ BLA 2 BLO ಏನಿರ್ತಾರೆ ಸರ್ಕಾರದಿಂದ ನೇಮಿತವಾಗಿರ್ತಕ್ಕಂಥ BLOಗಳ ಜೊತೆಗೂಡಿ ಅಲ್ಲಿ ಆಗ್ತಕ್ಕಂಥ ಮತಗಳ ಸೇರ್ಪಡೆ ಇರಬಹುದು, ಮತಗಳನ್ನ ತೆಗಿತಕ್ಕಂಥದ್ದಾಗಿರ್ಬೋದು, ಅವು ಪ್ರಾಮಾಣಿಕವಾಗಿ ಸರಿಯಾಗಿದ್ದಲ್ಲಿ ಮಾತ್ರ ಅದಕ್ಕೆ ನಾವು ಸಹಕಾರವನ್ನ ನೀಡೋಣ. ಯಾವಾಗಾದ್ರೂ ಮತಗಳನ್ನ ಉದ್ದೇಶಪೂರ್ವಕವಾಗಿ ತೆಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅನ್ನೋದಾದ್ರೆ ಸಂಪೂರ್ಣ ವಿರೋಧವನ್ನ ಮಾಡುವ ಮೂಲಕ ನಾವು ಆ ಒಂದು ಮತ ಪರಿಷ್ಕರಣೆಯನ್ನ ಅಲ್ಲಿ ಪ್ರತಿಭಟಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಹುಟ್ಟಿರ್ತಕ್ಕಂಥ ನಮ್ಮ ಹೋರಾಟಗಾರರಲ್ಲಿ ಯಾರು ಶ್ರೀಮಂತರಲ್ಲ. ಇದು ಹೋರಾಟ ತಾಲೂಕು ಆಗಿರೋದ್ರಿಂದ ನಾವು ಯಾವುದೇ ಒಂದು ಹೋರಾಟವನ್ನು ಮಾಡಿದ್ರೆ ಯಶಸ್ವಿಯಾಗಿ ಶ್ರಮಪಟ್ಟು ಮಾಡ್ತಾರಂತ ತಮ್ಮೆಲ್ಲರಿಗೆ ಈ ಒಂದು ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡ್ತಾ ಹೆಚ್ಚಿನ ಮಾತನಾಡಲಿಕ್ಕೆ ನಾನು ಅವಕಾಶ ಇಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಏನೇ ಇವತ್ತು ಪಡಿಬೇಕಾದ್ರೆ ಇವತ್ತು ಹೋರಾಟಗಳ ಮುಖಾಂತರ ಪಡಿಬೇಕಾಗಿದೆ. ಮಾಡೋದಲ್ಲ, ಇಂಥ ಚಳವಳಿಗಳಲ್ಲಿ ಬಂದು ಸಾಥ್ ಕೊಟ್ಟನಪ್ಪ ಅಂದ್ರೆ ಮಾತ್ರ ನಮ್ಮ ಓಟ್ಗಳನ್ನು ನಾವು ಉಳಿಸ್ಕೊಳಕ್ಕಾಗ್ತೈತಿ. ಮನೆಯಲ್ಲಿ ಕುಂತು ಆಗ್ತದ್ರು ಅಂತ ಏನಾಗಲ್ಲ. ಎಲ್ಲರೂ ಬರ್ಬೇಕು, ಹೊರಗ ಬಂದಾಗ ಮಾತ್ರ ಎಲ್ಲರೂ ನಾವು ಏನೋ ಒಂದು ಸಾಧಿಸಕ್ ಸಾಧ್ಯ ಆಗ್ತೈತಿ. ಓಟ್ ಕಾಲದಿಂದ ನಾವು ಹೋಗಿ ಕೋಟಿ ಬಂದ್ರು ಕೂಡ ನಾವು ಏನು ಮಾಡ್ಕೊಳಕ್ಕಾಗಲ್ಲ. ಈಗ ಆಲ್ರೆಡಿ ಕಲ್ಕತ್ತಾದಲ್ಲಿ ಆಗಿರೋದು ಇಂಥ ಸನ್ನಿವೇಶಗಳು. ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ಚಳವಳಿಗಳನ್ನು ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಏನು ಕಾರ್ಯಕರ್ತರಿಗೆ ಬರ್ತಾರೆ ಸಭೆಗಳಿಗೆ ಬರ್ತಕ್ಕಂಥವ್ರ ಮೇಲೆ ನಿಗಾ ಇಡ್ತಕ್ಕಂಥದ್ದು ಮತ್ತು ನಮ್ಮ ಸರ್ವೆಗಳು ಎಷ್ಟು ಮಟ್ಟಿಗೆ ಅವ್ರು ಸರಿಯಾದ ದಾಖಲೆಗಳನ್ನು ಮಾಡ್ಕೊಳ್ಬೇಕಂತ ನೋಡ್ತಕ್ಕಂಥದ್ದು. ಇದು ನಮ್ಮ ಏರಿಯಾಗಳಲ್ಲಿ, ನಮ್ಮ ವಾರ್ಡ್ಗಳಲ್ಲಿ ನಮ್ಮದೇ ಆದಂತಹ ಮೇಲ್ಮುಖವಾಗಿ ಸಮಿತಿಗಳಿರಬೇಕು. ಮತ್ತೆ ಇದರಲ್ಲೂ ಎಸ್ಪೆಷಲಿ ಇರತಕ್ಕಂಥದ್ದು ಅಲ್ಪಸಂಖ್ಯಾತ ಬಂಧುಗಳು ಆದಷ್ಟು ತಾವುಗಳು ಹೆಚ್ಚಿನ ಗಮನ ವಹಿಸಿ ಯಾವುದೇ ಒಂದೇ ಒಂದು ಮತ ಓಟ್ಗಳು ರದ್ದಾಕಂಗೆ ನೋಡ್ಕೊಳ್ಬೇಕು. ಇಲ್ಲಾದ ಪಕ್ಷದಲ್ಲಿ ನಾವು ನಮ್ಮ ಹಕ್ಕನ್ನು ಕಳ್ಕೊಂಡ ಮೇಲೆ ಈ ದೇಶದಲ್ಲಿ ಇದ್ದೂ ಇಲ್ದಂಗೆ ಪೂರ್ತಿಯಾಗಿ ಈಗ ಮತದಾನ ಇರ್ತಕ್ಕಂಥವ್ರಿಗೆ ಹಕ್ಕು ಸಿಗೋದು ಬಹಳ ಕಷ್ಟ ಇದೆ. ನಂತರದಲ್ಲಿ ವೋಟರ್ ರದ್ದಾದವ್ರಿಗೆ ಹಕ್ಕಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಸಿಗದೇ ಇದ್ರೆ ಅದು 2ನೇ ದರ್ಜೆಯ ನೌಕರರಾಗಿ 2ನೇ ದರ್ಜೆಯ ಜನತೆಯಾಗಿ ನಮ್ಮ ಹಕ್ಕುಗಳನ್ನು ಪೂರ್ತಿ ನಾವು ವಂಚಿತರಾಗಿ ಶೋಷಿತರು ಮತ್ತೊಂದಿಷ್ಟು ಶೋಷಿತರಾಗಿ ಕಂಟಿನ್ಯೂಸ್ ಆಗ್ತಕ್ಕಂಥ ಮತ್ತೆ ಹಿಂದಿನ ಈ ಬ್ರಿಟಿಷ್ ಪದ್ಧತಿಯನ್ನು ತರ್ತಕ್ಕಂಥ ಒಂದು ಹುನ್ನಾರೆಯನ್ನು ಈ ಬಿಜೆಪಿ ಸರ್ಕಾರ ಮಾಡಿದೆ. ಸೊ ಇದು ವಿರುದ್ಧವಾಗಿ ವಿರುದ್ಧ ಒಕ್ಕೂಟದಿಂದ ಪೂರ್ತಿಯಾಗಿ ನಾವು ಬಲವಾಗಿರ್ತೇವೆ. ಸದಾ ಈ ಹೋರಾಟದಲ್ಲಿ ಗಟ್ಟಿಯಾಗಿರ್ತೇವೆ. ದಯವಿಟ್ಟು ತಾವುಗಳೆಲ್ಲ ಜಾಗೃತಿ ವಹಿಸಿ ಇದರ ಜಾಗೃತಿಯನ್ನು ನಿಮ್ಮ ಮನೆ ಮಕ್ಕಳು ಮತ್ತೆ ಪ್ರತಿಯೊಂದು ಮನೆ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಗ್ರಾಮಕ್ಕೆ ತಲುಪುವಂತ ಪ್ರಯತ್ನವನ್ನ ಇವೆಲ್ಲರೂ ಮಾಡಿದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ. ಇಲ್ಲಾಂದ್ರೆ ಕೇವಲ ಭಾಷಣಕ್ಕೆ ಸೀಮಿತ ಆಗುತ್ತೆ. ದಯವಿಟ್ಟು ನಾ ಹೇಳೋದ್ರಂದ್ರೆ ಅಂಬೇಡ್ಕರ್ ಆಶಯದಂತೆ ಕಟ್ಟ ಕಡೆಯ ವ್ಯಕ್ತಿಗೂ ತಮ್ಮ ಹಕ್ಕನ್ನು ತಲುಪಬೇಕು, ಕಟ್ಟ ಕಡೆಯ ವ್ಯಕ್ತಿಗೂ ತಮ್ಮ ಒಂದು ಸಮಾನತೆಯನ್ನು ತಲುಪಬೇಕು. ಒಬ್ಬ ನಾಯಕ ಒಬ್ಬ ಬೂತಲ್ಲಿ ಇರ್ತಕ್ಕಂತ ನಾಯಕ ತನ್ನ ಬೂತನ್ನು ಕಾಪಾಡ್ಕೊಂಡ್ಬಿಟ್ರೆ ಸಾಕು, ಬೇರೆ ಎಲ್ಲಿ ಅಡ್ಡಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಅವನ ಬೂತಲ್ಲಿ ಒಂದು 100 ಓಟುಗಳು ಡಿಲೀಟ್ ಆಯ್ತಂದ್ರೆ ಇದು ಬಹಳ ಇದಿರ್ತಕ್ಕಂತ ಕಾರ್ಯಕ್ರಮ. ಇದು SIR ಬಗ್ಗೆ ಬಹಳ ಜನರಿಗೆ ಇದು ಹಳ್ಳಿಯಲ್ಲಿ ಗೊತ್ತಾಗಿಲ್ಲ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ